ಹೇಗೆ ನಾನು ಇವತ್ತು ನಿಮಗೆ ಕರ್ಕೊಂಡು ಹೋಗುತ್ತಿರುವ ಕ್ಷೇತ್ರ ಒಂದು ಧಾರ್ಮಿಕ ಕ್ಷೇತ್ರ. ಯಾವ ಕ್ಷೇತ್ರ ಅಂತ ಕೇಳಿದ್ರೆ, ಈ ಬೆಂಗಳೂರಿಂದ ಸುಮಾರು 210 ಕಿಲೋಮೀಟರ್ ದೂರದಲ್ಲಿರುವ ತಿರುವಣ್ಣಾಮಲೈ ಶ್ರೀ ಅರುಣಾಚಲೇಶ್ವರ ದೇವಸ್ಥಾನಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಪ್ಪ ಇವತ್ತು ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಕೇಳ್ಬೋದು ನೀವು. ನಾನು ನಾಳೆ ಚೈತ್ರ ಹುಣ್ಣಿಮೆ ಆಗೋದ್ರಿಂದ ಒಂದು ದಿವಸ ಮುಂಚೆನೇ ವಿಸಿಟ್ ಮಾಡಿ ನಿಮಗೆ ಏನೇನು ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ. ಒಂದು ಟ್ರೀ ಬೇಕು ಹಾಕಿದ್ರು. ಅಲ್ಲಿಂದ ಮುಂದಕ್ಕೆ ಸಾಗಿದ್ವಿ. ಸಾಗ್ತಾ ಮುಂದಕ್ಕೆ ಶ್ರೀ ಭೂತನಾರಾಯಣ ಸ್ವಾಮಿ ಟೆಂಪಲ್ ಫಸ್ಟ್ ಸಿಗೋದು ನಮಗೆ ಅಲ್ಲಿ. ಅದರಲ್ಲಿ ಫಸ್ಟು ದೇವಸ್ಥಾನ ಹೋಗಿ ಪೂಜೆ ಮಾಡಿಕೊಂಡು ಅಲ್ಲಿಂದ ಮುಂದಕ್ಕೆ ರೆಟ್ಟೆಪಿಳ್ಳೆಯಾರ್ ದೇವಸ್ಥಾನ ಸಿಗುತ್ತೆ. ಆ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಮುಂದಕ್ಕೆ ನಾವು ರಾಜಗೋಪುರದಿಂದ ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಕರ್ಪೂರ ತೊಗೋಬೇಕು. ಕರ್ಪೂರ ಹಚ್ಬಿಟ್ಟು ನೀವು ಬೇಡಿಕೆಗಳನ್ನ ಈಡೇರಿಸಪ್ಪ ಅಂತ ಕೇಳಿಕೊಂಡು ಮುಂದಕ್ಕೆ ಹೋಗಿ. ಇಲ್ಲಿ ನಿಮಗೆ ಹೋಗ್ತಾ ಇದ್ದರೆ ಎಷ್ಟು ಜನ ಹೋಗ್ತಿದ್ರು ನೋಡಿ. ನಾಳೆ ಇವತ್ತು ಪ್ರದೇಶ, ನಾಳೆ ಇರೋದು ಚೈತ್ರ ಹುಣ್ಣಿಮೆ. ನಾಳೆ ಸಂಜೆ ಭಾನುವಾರದಿಂದ ಹೋಗ್ಬೋದು. ಇಂದ್ರಲಿಂಗಂ ಸಿಗುತ್ತೆ ಫಸ್ಟ್ ಲಿಂಗ. ಇದು ಅಷ್ಟಲಿಂಗದಲ್ಲಿ ಒಟ್ಟು 8 ಲಿಂಗ ಇದೆ. ಇಲ್ಲಿ 8 ಲಿಂಗದಲ್ಲಿ ಫಸ್ಟು ನಿಮಗೆ ದೇವಸ್ಥಾನದ ಮುಂದಕ್ಕೆ ಬಂದು ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ನೆಕ್ಸ್ಟು ನಿಮ್ಗೆ ಸಿಗೋದು ಶ್ರೀ ಶೇಷಾದ್ರಿ ಸ್ವಾಮಿಗಳ ಆಶ್ರಮ. ಆ ಆಶ್ರಮದಿಂದ ಮುಂದಕ್ಕೆ ಬಂದರೆ ನಿಮಗೆ ಅಗ್ನಿಲಿಂಗಂ ಮತ್ತು ಶ್ರೀ ರಮಣ ಆಶ್ರಮ ಸಿಗುತ್ತೆ. ರಮಣ ಆಶ್ರಮದಲ್ಲಿ ನನಗೆ ಒಂದು ಸ್ಪೆಷಲ್ ಅಂದರೆ ಅನ್ನದಾನ ಕೊಟ್ಟರು. 3 ಟೈಮ್ ಇರುತ್ತೆ ಎಲ್ಲ ಆಶ್ರಮದಲ್ಲೂ. ಇಲ್ಲಿ ನನಗೆ ಸಂಜೆ ನೈಟ್ ಸಿಕ್ತು ಊಟ. ನಾನು ಅಲ್ಲೇ ಊಟ ಮಾಡ್ಕೊಂಡು ಮುಂದಕ್ಕೆ ಸಾಗ್ತಾ ಹೋಗ್ತಾ ಇದ್ದರೆ ಆ 8 ಲಿಂಗಂ ಅಂತ ಕೇಳಿದ್ನಲ್ಲ, ಸುಮಾರು 8 ಲಿಂಗಂ ಇದೆ. ನೀವು ನೋಡ್ಬೋದು. ಎಲ್ಲ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ಒಂದು ಅಗ್ನಿಲಿಂಗಂ ಮಾತ್ರ ರೈಟ್ ಸೈಡಲ್ಲಿ ಸಿಗುತ್ತೆ. ಮಿಕ್ಕಿದ್ದೆಲ್ಲ ಲೆಫ್ಟ್ ಸೈಡ್ ಸಿಗ್ತಾ ಇರುತ್ತೆ. ನೋಡಿಕೊಂಡು ಒಂದೊಂದಾಗಿ ನೋಡಿ ಪೂಜೆ ಮಾಡಿಕೊಂಡು ಹೋಗ್ತಾ ಇರಿ. ಮತ್ತು ಯಾಕಪ್ಪ 8 ಲಿಂಗ ಅಂದರೆ, ಒಂದೊಂದು ಲಿಂಗಕ್ಕೂ ಒಂದೊಂದು ರಾಶಿಯವರು ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತಂತ ಒಂದು ಸುಮಾರು ಕಾಲಿಂದ ನಂಬ್ಕೊಂಡು ಬಂದಿರೋದ್ರಿಂದ ಎಲ್ಲರೂ ಸುಮಾರು ಜನ ಬರ್ತಾರೆ. ನಾಳೆ ಚೈತ್ರ ಹುಣ್ಣಿಮೆಗೆ ಸುಮಾರು 25-40 ಲಕ್ಷ ಜನ ಸೇರ್ತಂತಿದೆ. 3ನೇದು ನಮಗೆ ಸಿಗೋದು ಯಮಲಿಂಗ. ಈ ಯಮಲಿಂಗ ಪೂಜೆ ಮಾಡಿಕೊಂಡು ನೋಡಿ. ಇದು ಒಳಗೆ ಹಿಂಗಿರುತ್ತೆ ದೇವಸ್ಥಾನ. ಹಳೆಯ ದೇವಸ್ಥಾನ, ಸುಮಾರು ಎಷ್ಟೋ ವರ್ಷಗಳಿದೆ ಇತಿಹಾಸ ಈ ದೇವಸ್ಥಾನಗಳಿಗೆಲ್ಲ. ನೀವು ಮತ್ತು ಚೈತ್ರ ಹುಣ್ಣಿಮೆಗೆ ಅನ್ನದಾನ ಪೂಜೆಗೆ ರೆಡಿ ಮಾಡ್ತಿದ್ದೀವಿ ನೋಡಿ. ಅನ್ನದಾನ ಸ್ಪೆಷಲ್ ಇದು. ಮತ್ತು 4ನೇದು ನಿವೃತ್ತಿ ಲಿಂಗಂ ಸಿಗುತ್ತೆ ನಮಗೆ. ನಿವೃತ್ತಿ ಲಿಂಗಂ ಅಲ್ಲಿ ಒಳಗೆ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಆದಷ್ಟು ನಿಮಗೆ ಕವರ್ ಮಾಡಿದ್ದೀನಿ, ಟ್ರೈ ಮಾಡ್ತಾಯಿದ್ದೀನಿ ಎಷ್ಟೆಷ್ಟು ತೋರಿಸ್ಬೋದು ಅಂತ. ನೀವು ಬಂದರೆ ಇದೆಲ್ಲ ನೋಡಿಕೊಂಡು ಮುಂದಕ್ಕೆ ಹೋಗಿ. ನಾರ್ಮಲ್ ಡೇಸಲ್ಲಿ ಬಂದರೆ ನಿಮ್ಗೆ ಆಟೋದಲ್ಲಿ ಕರ್ಕೊಂಡೋಗಿ ತೋರಿಸ್ಕೊಡ್ತಾರೆ. 100 ರೂಪಾಯಿನ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ ತೋರ್ಸೋಕ್ಕೆ, 14 ಕಿಲೋಮೀಟ್ರ್ ಸುತ್ಕೊಂಡು ಬರೋಕ್ಕೆ. ನೀವೇನಾದರೂ ಆಟೋದಲ್ಲಿ ಬರೋಲ್ಲ, ನಾವು ನಡ್ಕೊಂಡೇ ಹೋಗಿ ನೋಡ್ಕೋತೀವಿ ಅಂದರೆ ನೀವು ಆರಾಮಾಗಿ ನಡ್ಕೊಂಡು ಬಂದು ಎಲ್ಲ ದೇವಸ್ಥಾನ ನೋಡಿಕೊಂಡು ನೀವು ನೋಡ್ಬೋದು. ಅದೇ ಪದ್ಧತಿ ಇರೋದು ನಡ್ಕೊಂಡು ಬಂದೇ ನೋಡಬೇಕಾಗಿರುವ ಪದ್ಧತಿ ಇಲ್ಲೇ ಇರೋದು ನೋಡಿ. ಎಲ್ಲ ಕರ್ಪೂರ ಹಾಕ್ಬಿಟ್ಟು ನಮ್ಮ ಈಡೇರಿಸಪ್ಪ ನಮ್ಮ ಬೇಡಿಕೆಗಳು, ನಾವು ಏನು ಬೇಡ್ಕೊಂಡಿರ್ತೀವಿ ಎಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾವು ಬೇಡ್ಕೋತೀವಿ. ಅದೇ ಥರ ನಮ್ಮ ಏನನ್ನು ಇದಿರುತ್ತೋ ಎಲ್ಲ ಕೇಳ್ಕೊಬೋದು. ಮತ್ತು ತಿರುನೇರ್ ಅಣ್ಣಾಮಲೈ ದೇವಸ್ಥಾನ ಇದು ಬಂದು ಬೆಟ್ಟದಿಂದ ಹಿಂದಕ್ಕಿದೆ. ನೀವು ಇಲ್ಲಿಂದ ನೋಡಿದ್ರೆ ಬೆಟ್ಟದಿಂದ ಆ ಕಡೆಗೆ ರಾಜಗೋಪುರ ದೇವಸ್ಥಾನ ಇರೋದು. ಅದಕ್ಕೆ ತಿರುನೇರ್ ಅಣ್ಣಾಮಲೈ ಅಂತ ಹೆಸರು ಕೊಟ್ಟಿದ್ದಾರೆ ಈ ದೇವಸ್ಥಾನಕ್ಕೆ. ತಪ್ಪದೆ ವಿಸಿಟ್ ಮಾಡಿ. ಮತ್ತು ಮುಂದಕ್ಕೆ ಹೋದರೆ ಶ್ರೀ ನಿತ್ಯಾನಂದ ಆಶ್ರಮವೂ ಸಿಗುತ್ತೆ ನಮಗೆ. ಸುಮಾರು ಸಾಧುಗಳು, ಸಿದ್ಧರು ಎಲ್ಲ ಇದ್ದಾರೆ ಇಲ್ಲಿ. ಚಿತ್ರ ಪೌರ್ಣಮಿ ಸಿದ್ಧರ ಜೊತೆ ಗಿರಿ ಪ್ರದಕ್ಷಿಣೆ ಮಾಡೋ ಚಿತ್ರ ಪೌರ್ಣಮಿ ಅಂತಾರೆ. ಶ್ರೀ ಮಂಗಳ ಶಿವ ಸಾಯಿ ಬಾಬಾ ಟೆಂಪಲ್ ಇದೆ. ಒಟ್ಟು 3 ಸಾಯಿಬಾಬಾ ಟೆಂಪಲ್ ಇದೆ ಈ ಲೈನಲ್ಲಿ. ನಿಮಗೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ 3 ಸಾಯಿಬಾಬಾ ಟೆಂಪಲನ್ನು. ಚೆನ್ನಾಗಿರುತ್ತೆ, ಅದನ್ನು ವಿಸಿಟ್ ಮಾಡಿದೆ. ಮತ್ತು ಜನ ಹೋಗ್ತಿದ್ದು ಸ್ವಲ್ಪ ರೆಸ್ಟ್ ತೊಗೊಂಡಂಗೆ. ನೀವು 8 ಲಿಂಗ ನೋಡಿಕೊಂಡು ನೀವು ಎಲ್ಲ ಕೇಳ್ಕೊಬೋದು ದೇವರ ಹತ್ರ. ಹೇಗೆ ಏನು ನಿಮ್ಗೆ ಪ್ರಾಬ್ಲಮ್ಸು ಎಲ್ಲ ಸಾಲ್ವ್ ಮಾಡ್ಕೊಡಪ್ಪ ಅಂತ. ಮತ್ತು ಸೂರ್ಯಲಿಂಗಂ ಸಿಕ್ತು. ಈ ಸೂರ್ಯಲಿಂಗಮ್ಮು ನಿಮಗೆ ಅಷ್ಟಲಿಂಗದ ಒಳಗೆ ಬರಲ್ಲ. ಒಟ್ಟು 10 ಲಿಂಗ ಸಿಗುತ್ತೆ ನಿಮಗೆ. ಅದರಲ್ಲಿ ಸೂರ್ಯ ಮತ್ತು ಚಂದ್ರ ಬರಲ್ಲ ಇದರಲ್ಲಿ. ವರುಣಲಿಂಗಂ ನಿಮಗೆ 5ನೇ ಲಿಂಗಮಾಗಿ ಸಿಗುತ್ತೆ. ಇದರಲ್ಲಿ ಸೂರ್ಯ ಮತ್ತು ಚಂದ್ರ ನಿಮಗೆ ಲಿಂಗಗಳು ನಿಮ್ಗೆ ಅಷ್ಟಲಿಂಗ ಒಳಗೆ ಬರಲ್ಲ. ಆದರೆ ಲೆಫ್ಟ್ ಸೈಡಲ್ಲಿ ಇದೆ, ನೀವು ನೋಡ್ಕೊಂಡು ಹೋಗ್ಬೋದು. 6ನೇದು ವಾಯುಲಿಂಗಂ ಸಿಗುತ್ತೆ. ವಾಯುಲಿಂಗಂ ನೋಡಿಕೊಂಡು ಮುಂದೆ ಚಂದ್ರಲಿಂಗ ಹೇಳಿದ್ನಲ್ಲ, ಚಂದ್ರಲಿಂಗ ಇಲ್ಲೇ ಇದೆ ನೋಡಿ. ಈ ದೇವಸ್ಥಾನ ನೋಡಿಕೊಂಡು ಮುಂದಕ್ಕೆ ನಾವು ಹೋಗ್ತಾ ಇದ್ದೀವಿ. ತಪ್ಪದೆ ನೀವು ಬಂದರೆ ಎಲ್ಲ ದೇವಸ್ಥಾನ ವಿಸಿಟ್ ಮಾಡಬೇಕು. ಬರೀ ದೊಡ್ಡ ದೇವಸ್ಥಾನಕ್ಕೆ ಬಂದು ಅಣ್ಣಾಮಲೈ ಸ್ವಾಮಿ ದೇವಸ್ಥಾನ ಪೂಜೆ ಮಾಡ್ಕೊಂಡು ಹೋಗೋದಲ್ಲ, ಅರುಣಾಚಲೇಶ್ವರನ ಪೂಜೆ ಮಾಡೋದಲ್ಲ. ನೀವು ಇದನ್ನ ಮಾಡಿದ್ರೆ ನಿಮಗೆ ಲೈಫ್ಗೆ ಒಳ್ಳೆಯದಾಗತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಮತ್ತು ಒಳ್ಳೆಯ ಪವರ್ ಇದೆ ಈ ದೇವಸ್ಥಾನದಲ್ಲಿ. ತಪ್ಪದೆ ವಿಸಿಟ್ ಮಾಡಿ ನೋಡಿ ಒಂದ್ಸತಿ ಆದರೂ. ವಿಸಿಟ್ ಮಾಡಿರ್ತಾರೆ ಸುಮಾರು ಜನ. ಆದರೆ ನಾನು ಹೇಳ್ತೀನಿ, ನೋಡದೇ ಇರೋರು ಹೋಗದೇ ಇರೋರು ನೋಡ್ಬೋದಂತ. ಎಷ್ಟು ಕುಬೇರ ಲಿಂಗ
ಈ ಕುಬೇರಲಿಂಗ ಸ್ಪೆಷಲ್ ಏನಪ್ಪ ಅಂತಂದರೆ ಇಲ್ಲಿ ಕುಬೇರಲಿಂಗ ಅಂತ ಹೆಸರಿದೆ. ಅಂದರೆ ನಿಮ್ಗೆ ಹಣ ಎಲ್ಲ ಇದರಲ್ಲಿ ಕುಬೇರ ಹೇಳ್ತೀವಲ್ಲ, ಅದು ಕುಬೇರಲಿಂಗಮ್ ಅಂತ ಹೆಸರಿಟ್ಟು ಕೊಟ್ಟಿದ್ದಾರೆ. ಈ ಲಿಂಗಮಲ್ಲಿ ನೀವು ಪೂಜೆ ಮಾಡಿದ್ರೆ ನಿಮಗೆ ದುಡ್ಡು ಕಾಸು ಎಲ್ಲ ನಿಲ್ಲುತ್ತೆ, ಎಲ್ಲ ಚೆನ್ನಾಗಾಗುತ್ತೆ ಒಂದು ನಂಬಿಕೆ ಇದೆ. ಇಲ್ಲಿ ಬಂದರೆ ಒಂದು 15 ನಿಮಿಷ 20 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಬೇಕಂತ ಒಂದು ಪದ್ಧತಿ ಇದೆ. ಹಳೆ ಕಾಲದಿಂದ ಬಂದಿರೋ ಪದ್ಧತಿ. ನಾನು ಅದೇ ಥರ ಒಂದು 15 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿದೆ. ಮುಂದಕ್ಕೆ ಬಂದು ಇಡಕ್ಕಿ ಪಿಳ್ಳಾರ ಅಂತಾರೆ ಈ ದೇವಸ್ಥಾನ ಹೆಸರು. ರೈಟ್ ಸೈಡಲ್ಲಿ ಸಿಗುತ್ತೆ ಇದೊಂದು. ಸುಮಾರು ಜನ ಇರ್ತಾರೆ ಇಲ್ಲಿ, ನೀವು ಆದರೆ ಹೋಗ್ಬೋದು, ಇಲ್ಲಾಂದರೆ ಮುಂದಕ್ಕೆ ಹೋಗ್ತಾ ಇರ್ಬೋದು. ಲಾಸ್ಟಲ್ಲಿ ಈಶಾನ್ಯ ನಿಗಮ ಸಿಗುತ್ತೆ. ಈ ನೋಡಿಕೊಂಡು ನೀವು ತಿರ್ಗಾ ದೇವಸ್ಥಾನ ಕಡೆ ಬಂದು ರಾಜಗೋಪುರ ಹತ್ರ ಬಂದು ನಿಮ್ಗೆ ಈ ಪ್ರಶ್ನೆ ಮುಗಿಸ್ಬೋದು. ಥ್ಯಾಂಕ್ ಯು.